ನೋಡಿ ಹೇಗಿದೆ ಟೇಸ್ಟು, ತಿಂದು ಹೇಳ್ತೀನಿ. ಬನ್ನಿ, ನೀವು ಯಾವ ಥರ ಮಾಡಬೇಕು ಅಂತ ನಿಮಗೆ ಬೇಕು ಅಂದರೆ. ಆಹಾ, ಮಲ್ಲಿಗೆ ಇಡ್ಡಳಿ ನೋಡಿ, ಹಿಂಗೆ ನೋಡಬೇಕು. ನೀರು ಹಚ್ಕೊಂಡು ಸ್ವಲ್ಪ ಕೈಗೆ ಇದ್ರೆ ಬಂದು ನೋಡ್ತಾ ಇದ್ದಾನೆ. ಎತ್ಕೋ ಅಂತ ಇದ್ದಾನೆ. ಅದಕ್ಕೆ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ದೀಕ್ಷಾ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಯಾರಪ್ಪ ಅಂತ ನೋಡ್ತಾ ಇದ್ದೀರಾ? ಇವನು ನನ್ನ ಮಗ ನೋಡಿ, ಬ್ರೌನಿ ಅಂತ ಇವನ ಹೆಸರು. ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಚಟ್ನಿ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್, ಕಡಲೆಬೀಜ ಚಟ್ನಿ. ಬನ್ನಿ ಚಟ್ನಿ ಮಾಡ್ತಾ ಇದ್ದೀನಿ. ಕಡಲೆಬೀಜ ಚಟ್ನಿ, ಇಡ್ಲಿ ಎಲ್ಲ ತಯಾರು ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇಡ್ಲಿಗೆ ಫೇವ್ರೇಟ್ ಕಾಂಬಿನೇಷನ್ ಅಂದರೆ ಕಡಲೆಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಾಯಿ ಚಟ್ನಿ, ಎಲ್ಲ ಚಟ್ನಿ ಮಾಡ್ಬೋದು, ಕಡಲೆಬೇಳೆ, ಕಾಯಿ, ಪುದೀನ, ಆದರೆ ತುಂಬ ಇಷ್ಟಪಟ್ಟು ತಿನ್ನೋದು ಕಡಲೆಬೀಜ ಚಟ್ನಿ. ಅದಕ್ಕೋಸ್ಕರ ಬನ್ನಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸು ಎಲ್ಲರೂ ಮಾಡ್ಕೋಬೋದು. ಹುಡುಗರು ಪಿ ಜಿಲಿರ್ತಾರಲ್ಲ, ಅವರೆಲ್ಲ ಆರಾಮಾಗಿ ಮಿಕ್ಸಿ ಇದ್ದರೆ ಆರಾಮಾಗಿ ರುಬ್ಕೊಂಡು ಮಾಡ್ಕೋಬೋದು. ಬಂದು ನೋಡ್ತಾ ಇದ್ದಾನೆ. ಎತ್ಕೋ ಅಂತ ಇದ್ದಾನೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಮಮ್ಮಿಗೆ ಅಂತ ಕೇಳ್ತಾ ಇದ್ದಾನೆ. ಅವ್ರ ಮಮ್ಮಿಗೆ ಸಪೋರ್ಟ್ ಅಂತೆ ಮಾಡಿ ಎಲ್ಲರೂ ನೋಡಿ, ಅರಸಿ ಬೆಂಬಲಿಸಿ. ಬ್ರೌನಿ ಅಂತ ಇವನ ಹೆಸರು. ಯಾರೋ ಒಂದು ಆಯ್ ಅಂತ ಕಮೆಂಟ್ ಮಾಡಿ. ಹಾಯ್ ಹಾಯ್. ನೋಡಿ, ನಾನು ಬಿಟ್ಟು ಒಂದು ನಿಮಿಷ ಇರಲ್ಲ ಫ್ರೆಂಡ್ಸ್. ಇವನು ನನ್ನ ಜೊತೆನೇ ಇರಬೇಕು ಯಾವಾಗಲೂ. ಐ ಲವ್ ಯು ವೆರಿ ಮಚ್. ಗಾಡ್ ಗಿಫ್ಟ್. ಸ್ಟಾರ್ಟ್. ಬನ್ನಿ ಇವಾಗ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ, ನೋಡೋಣ. ಕಮ್. ಅದಕ್ಕೆ ಕೈ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೂ ಕಾಮೆಂಟ್ ಹಾಕ್ಬಿಡ್ತೀರ ನೋಡಿ, ಕೈ ತೊಳ್ದಿಲ್ಲ ಹಾಗೆ ಅಂತ. ಅವ್ನು ಎತ್ಕೊಂಡಾದ್ಮೇಲೆ ಎಲ್ಲ ಕೈ ತೊಳ್ಬಿಟ್ಟು ನೋಡಿ ಫ್ರೆಂಡ್ಸ್, ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇಡ್ಲಿ ನಮ್ಮಲ್ಲಿ ಫೇವ್ರೆಟ್ ಫ್ರೆಂಡ್ಸ್, ಎಲ್ಲರಿಗೂ ತಿಂತಾರೆ. ದೋಸೆ, ಇಡ್ಲಿ, ರೊಟ್ಟಿ ಅದೆಲ್ಲ ತುಂಬ ಇಷ್ಟ ಆಗತ್ತೆ. ರೈಸ್ ಐಟಮ್ ಇಷ್ಟ ನನ್ನ ಮಗನಿಗೆ. ನೋಡಿ, ಗ್ಯಾಸ್ ಹಚ್ಚಿದ್ದೀನಿ, ಸ್ಲಿಮ್ ಮಾಡಿದ್ದೀನಿ. ನೋಡಿ, ಕಾದಿದೆ. ಇವಾಗ ಕಡಲೆಬೀಜ ನೋಡಿ, ಒಂದು 4 ಜನಕ್ಕೆ ಮಾಡ್ಕೋಬೋದು. ಹಾಕ್ತಾ ಇದ್ದೀನಿ. ಇದರಲ್ಲಿ ಕಾಂಗ್ರೆಸ್ ಕಡಲೆಬೀಜ ಬರುತ್ತಲ್ಲ ಫ್ರೆಂಡ್ಸ್, ಅದು ನನಗೆ ತುಂಬ ಇಷ್ಟ. ಖಾರ ಇರುತ್ತಲ್ವಾ, ಕಡಲೆಬೀಜ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹಾಕಿದ್ದೀನಿ. ನೋಡಿ, ಇನ್ನು ಉರಿಬೇಕು, ಸೀದಿಸ್ಬಾರ್ದು ಫ್ರೆಂಡ್ಸ್. ಇದನ್ನು ನೀಟಾಗಿ ಉರಿಬೇಕು. ಇದನ್ನು ಸ್ಲಿಮ್ಮಲ್ಲೇ ಉರಿಬೇಕು. ಸ್ಲಿಮ್ಮಲ್ಲಿ ಉರಿತಾ ಇದ್ದರೆ ನೋಡಿ, ತೋರಿಸ್ತಾ ಇದ್ದೀನಿ ಚೆನ್ನಾಗಿ. ಇದು ಆಪ್ಷನ್ ಫ್ರೆಂಡ್ಸ್. ಇದಕ್ಕೆ ಬೇಕಿದ್ರೆ ಕಡಲೆಬೀಜನೇ ಬರೀ ಮಾಡ್ಕೋಬೋದು. ಅದಕ್ಕೆ ಕಡಲೆ ಪಪ್ಪು ಹಾಕೋಬೋದು, ಸ್ವಲ್ಪ ಕಾಯಿ ಹಾಕೋಬೋದು, ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 8 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಇಷ್ಟಕ್ಕೆ 8 ಬೇಕು. ನೋಡಿ, ಹುಣಸೆಹಣ್ಣು ಇದು ಹಾಕಿದ್ರೆ ಟೇಸ್ಟು. ಸ್ವಲ್ಪ ನೆನೆಸ್ಬಿಟ್ಟು ನೀರಲ್ಲಿ ಇಟ್ಟಿದ್ದೀನಿ. ಇದೇನು ಹಾಕೋ ಆಪ್ಷನ್ ಇಲ್ಲ. ಬೆಳ್ಳುಳ್ಳಿ ಆದರೂ ನಾನು ಒಂದಿರಲಿ ಅಂತ ಹಾಕ್ತಾ ಇದ್ದೀನಿ. ನಿಮ್ಮಿಷ್ಟ ಫ್ರೆಂಡ್ಸ್. ಇದು ಫ್ಲೇವರ್ ಕಡಲೆಬೀಜನೇ ಇರೋದ್ರಿಂದ ಬೆಳ್ಳುಳ್ಳಿ ನಮ್ಮ ಆಪ್ಷನ್. ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು, 1-2 ಕರಿಬೇವು ನೋಡಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ. ಸ್ವಲ್ಪ ಇದಕ್ಕೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಫ್ಲೇವರು ಕಡಲೆಬೀಜನೇ ಇರಬೇಕಾದ್ರೆ ನಾವು ಹಾಕೋ ಅವಶ್ಯಕತೆ ಇರಲ್ಲ. ಹುರಿದ್ಬಿಟ್ಟು ಸ್ವಲ್ಪ ಆರಬೇಕು ಫ್ರೆಂಡ್ಸ್. ಇದು ಆರಾದಮೇಲೆ ಮಿಕ್ಸಿಗೆ ಹಾಕೋಬೇಕು, ಬಿಸಿಲಿ ಹಾಕಬಾರ್ದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಡಲೆಬೀಜ ಚಟ್ನಿ. ಗೊತ್ತಿಲ್ಲದೆ ಇರೋರಿಗೆ, ಇವಾಗ ನ್ಯೂ ಆಗಿ ಮ್ಯಾರೇಜ್ ಆಗಿರೋರು, ಅಡುಗೆ ಬರಲ್ಲ ಇವಾಗ ಅಂಥವ್ರು ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತ. ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ನಾನು ಅಮ್ಮ ಮನೇಲಿದ್ದಾಗ ಏನು ಅಡುಗೆನೇ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಏನು ನಾನು ಮಾಡೇ ಇಲ್ಲ, ಎಲ್ಲ ಅಮ್ಮ ಮಾಡೋರು. ಅದಕ್ಕೆ
ಇವಾಗ ಫ್ರೆಂಡ್ಸ್ ನಾನು ಕಲಿತಾ ಇರೋದು. ಅಮ್ಮ ಹೇಳ್ಕೊಡ್ತಾ ಇದ್ರು ಸ್ವಲ್ಪ, ಅತ್ತೆ ಮನೆಗೆ ಬಂದಮೇಲೆ ಅತ್ತೆ ಹೇಳ್ಕೊಡ್ತಾ ಇದ್ರು. ನನಗೆ ಅತ್ತೆ ಅಮ್ಮ ಥರನೇ, ಏನೊಂದು ಮಾಡಿದ್ರು ಸೇಮ್ ಮಗಳು ಥರನೇ ಪ್ರೋತ್ಸಾಹ ಕೊಡೋ ಫ್ರೆಂಡ್ಸ್ ಎಲ್ಲದಕ್ಕೂ. ಏನೇ ಮಾಡಿ ಏನೇ ಇದು ಮಾಡು ಯಾವುದು ಏನು ಅಂತ ಇರಲಿಲ್ಲ. ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ, ಅತ್ತೆ ಮಾವ ಎಲ್ಲ ತುಂಬ ಒಳ್ಳೆಯವರು, ಚೆನ್ನಾಗಿರೋರು ಸಿಕ್ಕಿದ್ದಾರೆ ನನಗೆ. ನಮ್ಮ ಅಬ್ಬಿನೂ ಅಷ್ಟೇ ಫ್ರೆಂಡ್ಸ್, ಎಲ್ಲದಕ್ಕೂ ಸಪೋರ್ಟು. ಇಷ್ಟು ಉದ್ದಿದ್ದೀನಿ, ಸಾಕಿಷ್ಟು. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಆರಬೇಕಿದು, ಬಿಸಿ ಇದೆ. ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ತೀನಿ ಫ್ರೆಂಡ್ಸ್. ಮಿಕ್ಸಿಗೆ ಹಾಕಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಚಟ್ನಿ ರೆಡಿ ಆದಮೇಲೆ ಬನ್ನಿ. ಹಸಿಮೆಣಸಿನ್ಕಾಯಿ ನೋಡಿ, ಇದಕ್ಕೆ ಬಿಸಿ ಇರುತ್ತಲ್ವಾ, ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ಬಿಸಿಲೇ ಸ್ವಲ್ಪ ಇದಾಗುತ್ತೆ ಅಂತ, ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಫ್ರೆಂಡ್ಸ್. ಇದಕ್ಕೆ ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಹಾಕೋಬೋದು, ಚಿಕ್ಕ ಚಿಕ್ಕದು ಬರುತ್ತಲ್ಲ ಮಣ್ಣು ಕಟ್ಟಿದ್ದು. ಒಬ್ಬೊಬ್ಬರು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿದು ತಿನ್ನಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋರು. ನಾನು ಸ್ವಲ್ಪ ಇದಕ್ಕೆ ಹಾಕಿ ಹುರಿದಿದ್ದೀನಿ. ಇಲ್ಲ ಅಂತಂದರೆ ಈ ಕಡಲೆ ಬೀಜ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೂ ಮೆತ್ತಗೆ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನಾನಿದು ಬಿಸಿ ಇತ್ತಲ್ವಾ, ಅದಕ್ಕೆ ಇದ್ರ ಜೊತೆನೇ ಹಾಕಿದ್ದೀನಿ. ಇಷ್ಟಕ್ಕೆ 8 ಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ ನೋಡಿ. ಇವಾಗ ಹಾಕ್ತಾ ಇದ್ದೀನಿ ಮಿಕ್ಸಿಗೆ, ಆರಿದೆ. ಈ ಚಟ್ನಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಫ್ರೆಂಡ್ಸ್, ಅದು ರುಚಿ ಕೇಳುತ್ತಲ್ವಾ ನಾಲಿಗೆ, ಚೆನ್ನಾಗಿರಬೇಕು ಅಂತ ನೋಡಿ. ಇಷ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ಹುಣಸೆಹಣ್ಣು ಹಾಕ್ತೀನಿ ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ತೀನಿ ನೋಡಿ. ಒಂದು ಬೆಳ್ಳುಳ್ಳಿ ಫಸ್ಟು ರುಬ್ಕೊಳ್ತೀನಿ. ಸಂಸಾರ ಸಂಸಾರ 3 ಹೊತ್ತು ಸಂಸಾರ, ಬೇಯಿಸೋದು ತಿನ್ನೋದು ಬಿಟ್ಟರೆ ಇಲ್ಲ ವ್ಯಾಪಾರ ಇದೆ ಅಲ್ವಾ ಮೀನಿಂಗು ನೋಡಿ. ಸ್ವಲ್ಪ ಒಂಚೂರು ಕಾಯಿ ತುರಿ ಹಾಕ್ತೀನಿ ಅದಕ್ಕೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೀನಿ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ. ಸಾಲ್ಟು ನೋಡಿ, ಪುಡಿ ಉಪ್ಪು ಹಾಕಬೇಕು ನೋಡಿ. ಇದಕ್ಕೆ 1 ಸ್ಪೂನು, 2 ಸ್ಪೂನು, ಒಂಚೂರು. ಓಕೆನಾ? ಡನ್. ಚಟ್ನಿ ರೆಡಿ. ಇಡ್ಲಿ ಜೊತೆ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ, ಸೂಪರ್ ಕಾಂಬಿನೇಷನ್. ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬ, ಎಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ರುಬ್ಬೇಕು, ಇನ್ನೊಂದು ಸ್ವಲ್ಪ ರುಬ್ಬೇಕು ನೋಡಿ. ತರಿನೇ ಇದೆ. ಈ ಚಟ್ನಿನ ಒಳ್ಕಲಲ್ಲಿ ಆಡಿಸಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಇರಲ್ಲ ಇಟ್ಕೊಳ್ಳೋಕ್ಕೆ. ಜಾಗ ಇದ್ದರೆ ಒಳ್ಕಲಲ್ಲಿ ರುಬ್ಬೋದು, ಇಲ್ಲೆಲ್ಲ ಮಿಕ್ಸಿನೇ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕೊಳ್ತೀನಿ. ಮೀಡಿಯಮ್ ಆಗಿರಬೇಕು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನೀವು ಯಾವ್ಯಾವ ಥರ ಚಟ್ನಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಯಾವ್ಯಾವ ಥರ ಇಡ್ಲಿ ಮಾಡ್ಬೋದು ಅಂತ ತಿಳಿಸಿ ನೋಡಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು 1-2 ಲೀಫು, ಕರಿಬೇವು ಆಡಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಯಾವಾಗಲೂ ನಗ್ನಗ್ತಾ ಇರ್ಬೇಕು ಫ್ರೆಂಡ್ಸ್. ಏನೇ ಒಂದು ಕೆಲಸ ಖುಷಿಯಿಂದ ಮಾಡಬೇಕು, ಸಂತೋಷದಿಂದ ಮಾಡಬೇಕು ನೋಡಿ. ಒಂದು ಸ್ವಲ್ಪ ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಹಾಕ್ತೀನಿ. ಓಕೆ
ಆಯಿತು ಫ್ರೆಂಡ್ಸ್. ತುಂಬ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಕಡಲೆ ಬೀಜ ಹಾಕಿದ್ರೆ ಒಂದು ಸ್ವಲ್ಪ ಕಾಯಿ ಹಾಕಿರ್ತೀವಲ್ಲ ನೋಡಿ, ಇಷ್ಟ ಆದರೆ ಸಾಕು. ಒಬ್ಬರು ಇನ್ನೂ ತರಿ ಬೇಕು ಅಂದರೆ ಮಾಡ್ಕೋಬೋದು. ತುಂಬ ತರಿ ನಮ್ಮನೇಲಿ ಇಷ್ಟಪಡಲ್ಲ. ಇಷ್ಟೇ ನೋಡಿ. ಇಡ್ಲಿ ರೆಡಿ ಮಾಡಿದ್ದೀನಿ. ಹಿಟ್ಟು ಯಾವ ಥರ ಮಾಡಬೇಕು ಅಂತ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ಇದು ಇಡ್ಲಿ ರವೆಲ್ ಮಾಡಿರೋದು ನಾನು. ಏನು ಮೆಜರ್ಮೆಂಟ್ ಬೇಕು, ಎಷ್ಟಕ್ಕೆಷ್ಟು ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್. ಹೇಳಿ ಮಾಡ್ತೀನಿ. ಇಡ್ಲಿ ಮಾಡಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಅದಾಯಿದ್ರೆ ಸಾಕು. ನೋಡಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕಾಲು ಭಾಗ ಅಷ್ಟು ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇವಾಗ ನೋಡಿ ಎಲ್ಲ ಹಾಕಿದ್ದೀನಿ ಪ್ಲೇಟಿಗೆ. ಇದು 6 ಪ್ಲೇಟ್ ಇದೆ ಫ್ರೆಂಡ್ಸ್. ನಾನು ಒಂದೇ ಸಲ ಇಟ್ಬಿಡೋಣ ಅಂತ ಹೊಸದು ತಗೊಂಡಿದ್ದೀನಿ. ಒಂದರಲ್ಲಿ 4 ಇದೆ. ಒಂದೇ ಸಲ 24 ಇಡ್ಲಿ ಆಗೋಗುತ್ತೆ. ಮನೆಯವ್ರಿಗೆಲ್ಲ ಆಗೋಗುತ್ತೆ ಒಂದೇ ಸಲ. ನೋಡಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಒಂದು ನೋಡ್ಕೋಬೇಕು, ಒಂದು 5 ನಿಮಿಷ ಸಾಕು. ಅದು ವಿಸಿಲ್ ಬರುತ್ತೆ, ಜೋರಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ಆವಾಗ ನೋಡಿಕೊಂಡು ಸ್ವಲ್ಪ ತೆಗೆದು ಓಪನ್ ಮಾಡಿ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ಇಡ್ಲಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಆಗಿದೆ, ಆಫ್ ಮಾಡ್ತೀನಿ ಇವಾಗ. ವಿಸಿಲ್ ಬರ್ತಾ ಇತ್ತು, ಜೋರಾಗಿ ಬಂದಷ್ಟು ಆಫ್ ಮಾಡಬೇಕು. ನೋಡಿ ಇವಾಗ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇಡ್ಲಿ. ಹಾ ಮಲ್ಲಿಗೆ ಇಡ್ಡಳಿ ನೋಡಿ. ಹಿಂಗೆ ನೋಡಬೇಕು, ನೀರು ಹಚ್ಕೊಂಡು ಸ್ವಲ್ಪ ಕೈಗೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ. ನೋಡೋದಲ್ಲ ಫ್ರೆಂಡ್ಸ್, ಇಡ್ಲಿ ಚಟ್ನಿ ಬಿಸಿ ಇದೆ. ಸ್ವಲ್ಪ ನೋಡಿ ಸರಿಯಾಗಿ ಬರ್ತಾ ಇಲ್ಲ. ಈಗ ತಾನೇ ತೆಗೆದ್ನಲ್ಲ ನೋಡಿ ಹೇಗಾಗಿದೆ. ತಿರ್ಗಾ ನೀರು ಹಚ್ಕೊಂಡು ಸ್ಮಾಲ್ ಸೈಜ್ ಪುಟಾಣಿ ಇಡ್ಲಿ ಚೆಂದ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್ ಹೊಗೆ ಹೋಗ್ತಾ ಇದೆ. ನೋಡಿ ಹೇಗಿದೆ ಟೇಸ್ಟು, ತಿಂದು ಹೇಳ್ತೀನಿ. ಬನ್ನಿ ನೀವೆಲ್ಲ ತಿಂಡಿ ತಿನ್ನೋಣ. ನೋಡಿ ಕಡಲೆ ಬೀಜ ಚಟ್ನಿ ಇದು 2 ನಿಮ್ಗೆ ತೋರ್ಸಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ತಗೊಂಡು ನೋಡಿ ಇವಾಗ ಹೇಗೆ ಹೋಗ್ತಾ ಇದೆ ನೋಡಿ. ವಾ ಬಿಸಿ 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 ಇಡ್ಲಿ. ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ, ಕಡಲೆ ಬೀಜ ಚಟ್ನಿ. ಚೆನ್ನಾಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ಮಾಡಿಕೊಂಡು ನೀವು ತಿನ್ನಿ. ಓಕೆನಾ? ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಒಂದು ಸ್ಮೈಲ್. ನೋಡಿ ಫ್ರೆಂಡ್ಸ್ ಇಡ್ಲಿ ಮಾಡಿದ್ದಾಯಿತು. ಕಡಲೆ ಬೀಜ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ನಾನು ಹೀಗೆ ಕಲ್ತಿರೋದು, ಅಡುಗೆ ಎಲ್ಲ ಬರ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಒಂದು ಶೇರು, ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಸ್ಮೈಲಿ ದೀಕ್ಷಾ.